ರಾಜ್ಯದಲ್ಲಿ ಗ್ಯಾರಂಟಿಗೆ ಉಘೆ ಕಾಂಗ್ರೆಸ್ ಪರ ಹೆಚ್ಚುತ್ತಾ ಇದೆ ಒಲವು. ಹಾವೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೃಹಲಕ್ಷ್ಮಿ ಹಣ ದೇಣಿಗೆಯನ್ನ ನೀಡಿದ್ದಾರೆ ಮಹಿಳೆ. ಅಭ್ಯರ್ಥಿ ಗೆಲ್ಲಲಿ ಅಂತ 4,000 ದೇಣಿಗೆಯನ್ನ ನೀಡಿದ್ದಾರೆ ಮಹಿಳೆ. ಹಾವೇರಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠಕ್ಕೆ ದೇಣಿಗೆಯನ್ನು ನೀಡಲಾಗಿದೆ. ಸಚಿವ ಎಚ್.ಕೆ. ಪಾಟೀಲರ ಮೂಲಕ 4,000 ಗೃಹಲಕ್ಷ್ಮಿ ಹಣವನ್ನು ನೀಡಿದ್ದಾರೆ ಮಹಿಳೆಯೊಬ್ಬರು. ಬಳಿಕ ಮಹಿಳೆಯನ್ನ ಕರೆದು ಹಣವನ್ನು ವಾಪಸ್ ನೀಡಿದ್ದಾರೆ ಎಚ್.ಕೆ. ಪಾಟೀಲ್. ದೇವಸ್ಥಾನದಲ್ಲಿ ಈ ಹಣದಿಂದ ಪ್ರಸಾದ ನೀಡುವಂತೆ ಹಣವನ್ನು ವಾಪಸ್ ಮಾಡಲಾಗಿದೆ. ಗದಗನ ಕಾಶಿ ವಿಶ್ವನಾಥ ನಗರಕ್ಕೆ ಪ್ರಚಾರಕ್ಕೆ ತೆರಳಿದಾಗ ಹಣವನ್ನು ನೀಡಿದ್ದಾರೆ ಮಹಿಳೆ. ಮತ್ತೋರ್ವ ಅಭಿಮಾನಿಯಿಂದ ಆನಂದ ಗಡ್ಡದೇವರ ಮಠ ಗೆಲುವಿಗಾಗಿ ಉರುಳು ಸೇವೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಗದಗದ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದ ರಾಜು ಮಗಳಿ ಎನ್ನುವರಿಂದ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ಅಂತ ನೋಡ್ತೀವಿ ನಾವು ಗಂಡದಲ್ಲಿ ನೀವು ಪುಣ್ಯ ಎಲ್ಲದು ನಾವು ಆ ಸ್ವಲ್ಪ ಜವಾಬ್ದಾರಿ ನಮ್ದೈತ್ರಿ. ಆಮೇಲೆ ಇವು 2,000 4,000 ರೂಪಾಯಿ ಗಡ್ಡದೇವರ ಮಠಕ್ಕೆ ಕೊಡೋದಕ್ಕೆ ಕೊಟ್ಟ. ನಾನು ಇಷ್ಟ ಹೇಳ್ತೀನಿ, ಗಡ್ಡದೇವರ ಮಠಕ್ಕೆ ನಮ್ಮ ಪಾರ್ಟಿಯವರು ಕಂಡು ಕೊಡ್ತೀವಿ. ಅವನು ಸಾಕಷ್ಟು ಸಮರ್ಥ. ಅದಕ್ಕೆ ಈ 4,000 ರೂಪಾಯಿನ ಈ ಓಣಿ ಯಜಮಾನ್ರ ಕೈ ಕೊಡ್ತೀನಿ. ಈ ದುರ್ಗಮ್ಮ ದ್ಯಾಮವ್ವಗೆ ವಿಶೇಷ ಅಭಿಷೇಕ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಕಾಂಗ್ರೆಸ್ನ ಅಭ್ಯರ್ಥಿಗೆ ಎಲ್ಲ ಕಡೆಯಲ್ಲೂ ಯಾವ ರೀತಿಯಾದಂಥ ಬೆಂಬಲ ಸಿಗ್ತಾ ಇದೆ ಮತ್ತು ಕೆಲವು ಕಡೆಯಲ್ಲಿ ಭಾವನಾತ್ಮಕವಾದಂಥ ಘಟನೆಗಳು ಕೂಡ ನಡೀತಾ ಇರುವಂಥದ್ದು. ಸೊ ಮಹಿಳೆಯೊಬ್ಬರು 4,000 ದೇಣಿಗೆ ಕೊಟ್ಟಿದ್ದಾರೆ, ಏನು ಹೇಳಿದ್ರು ಅವರು ಅಂತ? ನೀತಿ ಈಗಾಗಲೇ ಅಂತಂದ್ರೆ ರಾಜ್ಯದಲ್ಲಿ ಮೊದಲನೇ ಹಂತದ ಚುನಾವಣೆ ಮುಗಿದ್ರೆ 2ನೇ ಹಂತದ ಚುನಾವಣೆಗೆ ಬಹಿರಂಗ ಚುನಾವಣೆ ಪ್ರಚಾರಕ್ಕೆ ಇನ್ನೂ 3 ದಿನಗಳ ಮಾತ್ರ ಬಾಕಿ ಇದೆ. ಈಗಿರುವಾಗಲೇ ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ಕ್ಷೇತ್ರ ಸಂಚಾರವನ್ನು ಮಾಡ್ತಾರೆ. ಅದರಲ್ಲಿ ಇವತ್ತು ಹಾವೇರಿ ಲೋಕಸಭಾ ಕ್ಷೇತ್ರ ಇವತ್ತು ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ರೆ. ಇದಕ್ಕೆ ಮೂಲ ಕಾರಣ ಏನಂದ್ರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಮಾಡೋದ್ರಿಂದ. ಇನ್ನೊಂದು ಕಡೆ ಅಂದ್ರೆ ಆನಂದ ಗಡ್ಡದೇವರ ಮಠ ಸಹ ಇಲ್ಲಿ ಅಂದ್ರೆ ಅಬ್ಬರದ ಪ್ರಚಾರ ಮಾಡ್ತಾರೆ. ಇಲ್ಲಿ ಆನಂದ ಸ್ವಾಮಿ ಗಡ್ಡದೇವರ ಮಟ್ಟಿಗೆ ಇಲ್ಲಿ ಎಲ್ಲಿ ಹೋದಲು ಸಹಿತ ಅಭೂತಪೂರ್ವದಂತಹ ಬೆಂಬಲ ಇವತ್ತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ್ದು ಜನರು ಕೊಡ್ತಾ ಇದ್ದಾರೆ. ಈಗ ಒಂದು ಕಡೆ ಇದು ಒಂದು ಕಡೆ ಜನಬೆಂಬಲ ಒಂದು ಕಡೆ, ಇನ್ನೊಂದು ಕಡೆ ಅಂದ್ರೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರ ಗೆಲುವಿಗಾಗಿ ಇಲ್ಲಿ ಅಭಿಮಾನಿಗಳು ವಿಶೇಷವಾದಂತಹ ಒಂದು ರೀತಿಯಾದಂತಹ ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತು ಹಾರೈಕೆಯನ್ನ ಮಾಡಿದ್ರೆ ಅದು ಯಾವ ಮಟ್ಟಿಗೆ ಅಂದರೆ ಅಭ್ಯರ್ಥಿಯ ಬೆಂಬಲಾರ್ಥವಾಗಿ ಗೃಹಲಕ್ಷ್ಮಿ ಫಲಾನುಭವಿಯಿಂದ ಇಲ್ಲಿ ಹಣವನ್ನ ದೇಣಿಗೆಯನ್ನ ಕೊಡಲಾಗಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಗಾಗಲೇ ಅಂದ್ರೆ ಪ್ರತಿ ಮಹಿಳೆಗೆ ಪ್ರತಿ ತಿಂಗಳು ಇವತ್ತು 2,000 ರೂಪಾಯಿಯನ್ನು ಬರ್ತದೆ. ಆ 2,000 ರೂಪಾಯಿನ ಕೂಡಿಟ್ಟಂತಹ ಮಹಿಳೆ ಇಲ್ಲಿ ಅಂದ್ರೆ ಒಟ್ಟು 4,000 ಅಂದ್ರೆ 4,000 ರೂಪಾಯಿ ಏನಿದೆ ಆ 4,000 ರೂಪಾಯಿ ಹಣವನ್ನ ಇಲ್ಲಿ ಗದಗದ ಸಚಿವ ಅಂದ್ರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರಿಗೆ 4,000 ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಆ ಹಣ ಮುಖಾಂತರ ಇಲ್ಲಿ ಒಂದು ಮಾತನ್ನು ಹೇಳ್ತಾಳೆ ಆ ಮಹಿಳೆ, ಈ ಹಣವನ್ನ ನಿಮ್ಮ ಚುನಾವಣೆ ಖರ್ಚಿಗಾಗಿ ಬಳಸಿಕೊಳ್ಳಿ. ಯಾಕಂದ್ರೆ ಈಗಾಗಲೇ ನಮಗೆ ಈ ಗೃಹಲಕ್ಷ್ಮಿ ನಮಗೆ ಸಾಕಷ್ಟು ಅನುಕೂಲವಾಗಿದೆ. ಆ ಅನುಕೂಲವಾಗಿದ್ರಿಂದ ಈ ಹಣವನ್ನ ನೀವು ಇಲ್ಲಿ ಅಂದ್ರೆ ಬಳಸಿಕೊಳ್ಳಿ, ನಿಮಗೆ ಪ್ರಚಾರಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಆ ಮಹಿಳೆ ಇಲ್ಲಿ ಅಂತಂದ್ರೆ ಆ ಎಚ್.ಕೆ. ಪಾಟೀಲ್ ಅವ್ರ ಕೈಗೆ ಇಲ್ಲಿ ಹಸ್ತಾಂತರ ಮಾಡ್ತಾಳೆ. ಆ ಎಚ್.ಕೆ. ಪಾಟೀಲ್ ಅವರು ಕೊಟ್ಟಾಗ ಆ ಹಣವನ್ನ ಎಚ್.ಕೆ. ಪಾಟೀಲ್ ಅವರು ಮರಳಿ ಆ ದೇವಸ್ಥಾನದಕ್ಕೆ ಅಲ್ಲೇ ಒಂದು ಗ್ರಾಮದಲ್ಲಿರುವಂತಹ ವಿಶ್ವನಾಥ ನಗರ ಏನಿರುತ್ತೆ, ಗದಗನ ಕಾಶಿ ವಿಶ್ವನಾಥ ನಗರ, ಆ ವಿಶ್ವನಾಥ ನಗರದ ದೇವಸ್ಥಾನಕ್ಕೆ ಈ ಹಣವನ್ನ ಬಳಸಿಕೊಳ್ಳಿ ಅಂತೇಳಿ ಮರಳಿ 4,000 ರೂಪಾಯಿನ ಕೊಡ್ತಾರೆ. ಅಂದ್ರೆ ಇಷ್ಟೊಂದು ಭಾವನಾತ್ಮಕವಾಗಿ ಇವತ್ತು ಜನರು ಇಲ್ಲಿ ಬಹಳಷ್ಟು ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡುವಂತಹ ಕೆಲಸವನ್ನ ಮಾತ್ರ. ಇನ್ನೊಂದು ಕಡೆ ಅಂದ್ರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಒಂದು ಜಕ್ಲಿ ಗ್ರಾಮ ಸದಸ್ಯ ರಾಜೀವ್ ಮುಗುಳಿ ಅಂತೇಳಿ ಒಂದು ಉರುಳು ಸೇವೆಯನ್ನ ಮಾಡಿದ್ರೆ ರೋಡ್ ಶೋ
ನಿನ್ನೆ ಏನು ಆನಂದ ಸ್ವಾಮಿ ಗಡ್ಡದೇವರ ಮಠ ಒಂದು ಗದಗದಲ್ಲಿ ಒಂದು ರೋಡ್ ಶೋನ ಹಮ್ಮಿಕೊಂಡಿದ್ರು. ಆ ರೋಡ್ ಶೋನ ಹಮ್ಮಿಕೊಂಡಂತಹ ಸಮಯದಲ್ಲಿ ಇಲ್ಲಿ ಏನು ಒಂದು ಉರುಳು ಸೇವೆ ಮುಖಾಂತರ ಆ ಒಂದು ವಿಶೇಷವಾದಂತಹ ಒಂದು ಪ್ರಾರ್ಥನೆ ಮಾಡಿದ್ರೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಗೆದ್ದು ಬರಲಿಕ್ಕೆ ಒಂದು ಉರುಳು ಸೇವೆ ಮಾಡುವ ಮುಖಾಂತರ ಒಂದು ದೇವರಿಗೆ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರಾರ್ಥನೆ ಸಲ್ಲಿಸುವಂತಹ ಕೆಲಸವನ್ನ ಈಗಾಗಲೇ ಒಂದು ಕಡೆ ಮಹಿಳೆಯರ ಆರೈಕೆ ಮತ್ತು ಇಲ್ಲಿ ಪ್ರಾರ್ಥನೆ ಎರಡೂ ಸಹ ಇಲ್ಲಿ ಅಂದ್ರೆ ಗದಗ ಅಂದ್ರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.